ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ ಹೆಂಗನ ಮಾಡಿ ಜಯಿಸ್ಕೋಬೇಕು ಅಂತಾರೆ. ಇದಕ್ಕೆ ಪರಿಹಾರ ಮಾಡ್ಕೋಬೇಕು ಇವರು, ವಾಸ್ತು ಪರಿಹಾರನ ಮಾಡ್ಕೊಳ್ಬೇಕು. ಕೆಲವೊಂದ್ಸತಿ ಸೈಟ್ ತೊಗೊಂಡಿರ್ತಾರೆ, ತುಂಬ ಚೆನ್ನಾಗಿ ಮನೆ ಕಟ್ತಾರೆ, ನೋಡಿದ್ರೆ ಪಕ್ಕದಲ್ಲಿ ಜಾಗ ಖಾಲಿ ಸೈಟ್ ಇರುತ್ತೆ. ಅದರಿಂದ ಅವ್ರ ಡೆವಲಪ್ಮೆಂಟ್ ಎಲ್ಲೋ ಕಮ್ಮಿ ಆಗ್ತಾ ಇರುತ್ತೆ. ಇಲ್ಲ ಅವ್ರು ತುಂಬ ಕೋಟ್ಯಾಧೀಶ್ವರಾಗಿರ್ತಾರೆ, ಆದರೆ ಆ ಒಂದು ಇವ್ರ ತಪ್ಪಲ್ಲ, ಅದು ಬೇರೆಯವ್ರದ್ದು ಖಾಲಿ ಬಿಟ್ಟಿರ್ತಾರೆ. ಇಲ್ಲಾಂದರೆ ಅವರು ಆ ಮನೇನ ಬಾಡಿಗೆಗಾದರೂ ಕೊಡಬೇಕು, ಇಲ್ಲಾಂದರೆ ಸೇಲ್ ಆದರೂ ಮಾಡಬೇಕು, ಇಲ್ಲ ಪಕ್ಕದಲ್ಲಿ ಹೇಳ್ಬಿಟ್ಟು ಮನೆ ಕಟ್ಟಿಸ್ಬೇಕು ಖಾಲಿ ಜಾಗ. ಇಲ್ಲಾಂದರೆ ಇವರೇ ತಗೊಂಡು ಡೆವಲಪ್ ಮಾಡ್ಕೋಬೇಕು. ಅಲ್ಲ, ಇವಾಗ ಒಂದು ಮನೆ ತಗೊಂಡು ನಮ್ಗೆ ಅಭಿವೃದ್ಧಿ ಆಗ್ತಿಲ್ಲ, ಇವಾಗೆಲ್ಲ ಮನೆಗಳೆಲ್ಲ ಲಕ್ಸುರಿಯಾಗಿ ಕಟ್ಕೊಳ್ತಾರೆ. ಒಂದು ಸತಿ ಸೈಟ್ ತೊಗೊಂಡು ಮನೆ ಕಟ್ಕೊಂಡಾಗ ಎಲ್ಲ ಒಂದು ಕಡೆ ಅದರಿಂದ ಹೊರಗಡೆ ಬರೋಕ್ಕಾಗಲ್ಲ. ಯಾಕಂದರೆ ಡ್ರೀಮು ನಮ್ಗೆ ಹೀಗೆ ಇರಬೇಕು ಹೀಗೆ ಇರಬೇಕು, ಇವ್ರು ಕಂಪ್ಲೀಟ್ ವಾಸ್ತು ಮಾಡ್ಕೊಂಡಿರ್ತಾರೆ. ಆದರೆ ಅಕ್ಕಪಕ್ಕನೂ ನೋಡಬೇಕಲ್ವಾ. ಇದು ವೃಷಭ ಮತ್ತು ತುಲಾರಾಶಿಯವರು ಬಹಳಷ್ಟು ಎಡವ್ತಾರೆ ಇದರಲ್ಲಿ. ಯಾಕೆ ಇವ್ರಿಗೆ ತೊಂದರೆ ಅಂತಂದರೆ ನೋಡಿ, ಅಂಥವ್ರ ಮನೇಲಿ ಏನಾಗುತ್ತೆ, ತುಂಬ ಧನ ನಷ್ಟ ಆಗ್ತಕ್ಕಂಥದ್ದು, ಕೋರ್ಟ್ ಕೇಸು ಪ್ರಾಬ್ಲಮ್ ಅತಿ ಹೆಚ್ಚು ಬರ್ತಕ್ಕಂಥದ್ದು, ಸ್ಟೇಷನ್ನು ಜೈಲು ಈ ಥರದ್ದೆಲ್ಲ ಪ್ರಾಬ್ಲಮ್ ಶುರು ಆಗುತ್ತೆ. ಸೊ ಹಾಗಾಗಿ ವಾಸ್ತು ಪರಿಹಾರನ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಇವಾಗ ಡಿ ಕೆ ಶಿವಕುಮಾರ್ ಅವರು ಕೂಡ ಅವರು ಮನೆ ಸದಾಶಿವನಗರಕ್ಕೆ ಬಂದಾಗ ಅವರು ರಾಜಕೀಯದಲ್ಲಿ ಎಂಟ್ರಿ ಆದರು. ಅದಕ್ಕೆ ಮುಂಚೆ ಅವರು ಬೇರೆ ಮನೇಲಿದ್ದರು. ಎಲ್ಲೋ ಒಂದು ಕಡೆ ಅವರು ಕೂಡ ಸ್ಟೇಷನ್ನು ಕೋರ್ಟು ಕಂಪ್ಲೇಂಟ್ ಇವೆಲ್ಲ ಆಗಿದೆ ಅವ್ರ ಲೈಫಲ್ಲಿ. ಈ ಥರದ್ದು ತುಂಬ ಜನ ವೃಷಭ ಮತ್ತು ಅವ್ರದ್ದು ವೃಷಭ ರಾಶಿ ಅಂತ ಹೇಳಿದೆ, ವೃಷಭ ಮತ್ತು ತುಲಾರಾಶಿ ತುಲಾ ಲಗ್ನದವರು ಹೇಗೆ ಇವರು ಒಂದು ಮೀಡಿಯಾ ಮುಂದೆ ಬರ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ನೇಮು ಫೇಮು ತೊಗೊಂಡು ಬರ್ತಾರೆ. ಅದೇ ರೀತಿ ಯಾವುದೇ ಒಂದು ಸೆಕ್ಟರು ಇವರು ಎಲ್ಲದರಲ್ಲೂ ತುಂಬ ಚೆನ್ನಾಗಿ ನೇಮ್ ಮಾಡ್ತಾರೆ. ವೃಷಭ ಮತ್ತು ತುಲಾರಾಶಿಯವರು ಬೇಗ ಹೆಸರು ಮಾಡ್ತಾರೆ, ಯಾಕಂದರೆ ಈಸಿಯಾಗಿ ಹೆಸರು ಮಾಡ್ತಾರೆ. ಯಾವುದೇ ಕ್ಷೇತ್ರದಲ್ಲಿ ಇದ್ರೂ ಗುರ್ತಿಸ್ಕೊಳ್ತಾರೆ. ನೇಮು ಫೇಮ್ ಅಂತಂದರೆ ಅದೇನೆ, ಅದನ್ನು ಮಾಡೋವಂಥ ಕೆಪಾಸಿಟಿ ಇರೋದು ವೃಷಭ ಮತ್ತು ತುಲಾರಾಶಿ ತುಲಾ ಲಗ್ನದವ್ರಿಗೆ. ಆದರೆ ಎಲ್ಲೋ ಒಂದು ಕಡೆ ಮಕ್ಕಳಿಂದ ತೊಂದರೆ ಆಗ್ತಕ್ಕಂಥದ್ದು. ನಾನು ಇವಾಗ ಏನು ಹೇಳಿದೆ, ಖಾಲಿ ಸೈಟು ಖಾಲಿ ಜಾಗ ವಾಯುಮೂಲೆಯಲ್ಲಿ ಇವ್ರಿಗೆ ಇರಬಾರ್ದು. ಆ ರೀತಿ ಇದ್ದಾಗ ಮಕ್ಕಳಿಂದ ತೊಂದರೆ ಆಗೋದು, ಮಕ್ಳಿಗೆ ತೊಂದರೆ ಆಗೋದು, ಮನೇಲಿ ಗಂಡ ಹೆಂಡತಿಗೆ ಸಮಸ್ಯೆ ಆಗೋದು. ಇವಾಗ ಗಂಡ ಇರ್ಬೋದು ಅಥವಾ ವೈಫ್ ಇರ್ಬೋದು, ವೈಫಿಂದ ಗಂಡನಿಗೆ ತೊಂದರೆ, ಗಂಡನಿಂದ ವೈಫಿಗೆ ತೊಂದರೆ ಆಗೋದು, ಈ ಥರದ್ದು ಕಾಂಟ್ರವರ್ಸಿಗಳು ನಡೀತಾ ಇರುತ್ತೆ. ಇದಕ್ಕೆಲ್ಲದಕ್ಕೂ ಪರಿಹಾರ ಮಾಡ್ಕೋಬೇಕು. ಇವಾಗ ನಮ್ಮ ಸೈಟ್ ಅಲ್ಲ, ನಮ್ಮ ಮನೆ ತುಂಬ ಚೆನ್ನಾಗಿ ಕಟ್ಕೊಂಡಿದ್ದೀವಿ, ಅವ್ರು ಇರೋದಕ್ಕೆ ನಾವೇನು ಮಾಡೋದು, ಇದಕ್ಕೆ ವಾಸ್ತು ಸ್ಟೋನ್ಗಳು ಸಿಗುತ್ತೆ. ಆ ಜಾಗದಲ್ಲಿ ಇರ್ತಕ್ಕಂಥದ್ದು ನಿಮ್ಮ ಮನೆಗೆ ವೈಬ್ರೇಷನ್ ಅಲ್ಲಿಂದ ಆಗ್ತಾ ಇರುತ್ತೆ, ನೆಗೆಟಿವ್ ವೈಬ್ರೇಷನ್. ಅದಕ್ಕೆ ನೀವು ಸರಿ ಮಾಡ್ಕೋಬೇಕು ಅಂತಂದರೆ ನಮ್ಮಲ್ಲಿ ವಾಸ್ತು ಸ್ಟೋನ್ಗಳು, ಅದಕ್ಕೆ ಪರಿಹಾರ ಸ್ಟೋನ್ ಕೊಡ್ತೀವಿ. ಅದನ್ನು ಜಸ್ಟ್ ನಿಮ್ಮ ಮನೇಲಿ ಇಟ್ಕೊಳ್ಳಿ. ಇವಾಗ ವೃಷಭ ಮತ್ತು ತುಲಾರಾಶಿ ಅವ್ರಿಗೆ ಏನೇನು ಸೆಕ್ಟರ್ ಇದ್ದರೆ ತುಂಬ ನೇಮು ಫೇಮ್ ಬರುತ್ತೆ ಅಂತ ಹೇಳಿದೆ. ಅದೇ ರೀತಿ ಅವ್ರಿಗೆ ಏನಿದ್ರೆ ಅವರು ಎಲ್ಲ ಇದ್ದು ಇಂಪ್ರೂವ್ಮೆಂಟ್ ಆಗಲ್ಲ, ಸಾಲ ಮಾಡ್ಕೊಳ್ತಕ್ಕಂಥದ್ದು ಮತ್ತು ತುಂಬ ಲಾಸ್ ಆಗುವಂಥದ್ದು. ಕೊನೆಗೆ ಒಂದಿನ ಅವ್ರು ಮಾಡ್ತಕ್ಕಂಥ ಜಾಗನ ಮಾರ್ಬಿಟ್ಟು ಹೋಗುವಂಥ ಪರಿಸ್ಥಿತಿ ಕೂಡ ಬರ್ತಾರೆ. ಇದೆಲ್ಲವೂ ಕೂಡ ತುಲಾ ಮತ್ತು ವೃಷಭ ರಾಶಿಯವ್ರಿಗೆ ನಡೀತಾ ಇದೆ ಕೂಡ. ಯಾಕಂದರೆ ತುಂಬ ನೋಡಿರ್ತೀವಲ್ಲ, ಈ ಥರದ್ದು ಆಗೇ ಆಗುತ್ತೆ. ಮನೆ ಅಕ್ಕಪಕ್ಕನೂ ನೋಡ್ಕೋಬೇಕು, ಅಕ್ಕಪಕ್ಕ ವಾಸ್ತು ನೋಡ್ಕೋಬೇಕು ಮುಖ್ಯವಾಗಿ. ಮತ್ತು ಹೆಲ್ತ್ ಅಪ್ಸೆಟ್ ಆಗುವಂಥದ್ದು, ಬಿ ಪಿ ಬರ್ತಕ್ಕಂಥದ್ದು, ಬಹು ಬೇಗ ಬಿ ಪಿ ಬರೋದು ವೃಷಭ ಮತ್ತು ತುಲಾರಾಶಿಯವ್ರಿಗೆ ತುಲಾ ಲಗ್ನದವ್ರಿಗೆ. ಸೊ ಇದು ಯಾವಾಗ್ಲೂ ಅವ್ರನ್ನ ಕಾಡ್ತಾ ಇರುತ್ತೆ, ಎಲ್ಲ ಇದು ಯಾಕೆ ಹಿಂಗಾಗತ್ತೆ ಅಂತ. ಸ್ವಲ್ಪ ಅವ್ರ ವಾಸ್ತುನ ಸರಿ ಮಾಡ್ಕೋಬೇಕಾಗತ್ತೆ. ಯಾವತ್ತೂ ಅಷ್ಟೇ ವೃಷಭ ಮತ್ತು ತುಲಾರಾಶಿಯವರು ವಾಯುಮೂಲೆಯಲ್ಲಿ ನಿಮಗೆ ಪಕ್ಕದ ಸೈಟ್ ಇದ್ದರೆ ದಯವಿಟ್ಟು ಅಂಥ ಸೈಟ್ಗೆ ಹೋಗಬೇಡಿ, ಅಂಥ ಜಾಗದಲ್ಲಿ ಮನೆ ಕಟ್ಟಬೇಡಿ. ಇನ್ನು ಮುಂದಕ್ಕೆ